ಹಲೋ ಫ್ರೆಂಡ್ಸ್, ನಾವಿವತ್ತು 2025ರ ಜನವರಿ 18ರಂದು ನಡೆದಂತಹ ನವೋದಯ ಪರೀಕ್ಷೆಯಲ್ಲಿನ ಆ ಪ್ರಶ್ನೆಗಳನ್ನ ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೌದಾ? ಇವತ್ತಿನ ಈ ವಿಡಿಯೋದಲ್ಲಿ ಆ ನವೋದಯ ಪರೀಕ್ಷೆಯ 49ನೇ ಪ್ರಶ್ನೆಯನ್ನು ನಾವು ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ಬಿಡಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಹಿಂದಿನ ಒಂದು ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಇವತ್ತಿನ ಒಂದು ಲೆಕ್ಕ 49ನೇ ಪ್ರಶ್ನೆ. 20.0925ರ ಸರಳ ಭಿನ್ನರಾಶಿಯ ರೂಪ ಎಷ್ಟಾಗ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಏನು ಕೊಟ್ಟಿದ್ದಾರೆ, ಏನು ಕಂಡು ಹಿಡಿಬೇಕಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ನೋಡಿ, 20 ಪಾಯಿಂಟ್ ಅಂದ್ರೆ ದಶಮಾಂಶ. ಪಾಯಿಂಟ್ ಅಂದ್ರೆ ಏನು? ದಶಮಾಂಶ. ಈ ದಶಮಾಂಶ ಇದ್ದದನ್ನ ಯಾವ್ದ್ರಲ್ಲಿ ಮಾಡ್ಬೇಕಾಗಿದೆ? ಭಿನ್ನ ರಾಶಿಯಲ್ಲಿ. ಹಾಗಾದ್ರೆ ದಶಮಾಂಶ ಇದ್ದದನ್ನ ಭಿನ್ನ ರಾಶಿಯಲ್ಲಿ ಹೀಗೆ ಮಾಡ್ಬೇಕನ್ನೋದನ್ನ ಮೊದಲೊಂದೆರಡು ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ತಿಳಿದುಕೊಳ್ಳೋಣ. ಹೌದಾ? ಹಾಗಾದ್ರೆ ನೋಡಿ, 0.1 ಇದೊಂದು ದಶಮಾಂಶ. ಇದನ್ನು ಭಿನ್ನ ರಾಶಿಯಲ್ಲಿ ಹೇಗೆ ಮಾಡೋದು ಅಂದ್ರೆ, ಇಲ್ಲಿ ಇದ್ದಂತ ಒಂದು ಸಂಖ್ಯೆಯನ್ನು ಬರ್ಕೊಳ್ಳಿ. ಎಷ್ಟಿದೆ? 1. ಆಮೇಲೆ ಇಲ್ಲಿ ಕೆಳಗೆ 1 ಬರ್ಕೋಬೇಕು. ಆಮೇಲೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ? 1 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ 1 0. ಹೌದಾ? ಅದೇ ರೀತಿ ಈಗ ನೋಡಿ, 0.25 ಅನ್ನುವಂಥದ್ದು ಒಂದು ದಶಮಾಂಶ ಸಂಖ್ಯೆ. ಹೌದಾ? ಹಾಗಾದ್ರೆ ಇಲ್ಲಿ ಮೇಲೆ ಎಷ್ಟು ಸಂಖ್ಯೆ ಇದೆ? 25. ಹೌದಾ? ಇಲ್ಲಿ ಯಾವ ಸಂಖ್ಯೆ ಇದೆ? 25 ಇದೆ. ಹಾಗಾದ್ರೆ 25ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೆಳಗಡೆ ಏನ್ ಬರ್ಕೋಬೇಕು? 1 ಬರ್ಕೋಬೇಕು. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದಾವೆ? 1 ಸ್ಥಾನ, 2 ಸ್ಥಾನ. ಹಾಗಾಗಿ 2 0ಯನ್ನ ನಾ ಇಲ್ಲಿ ಏನ್ ಮಾಡ್ಕೋಬೇಕು? ಬರ್ಕೋಬೇಕು. ಅಂದ್ರೆ ಇಲ್ಲಿ 8 ಸ್ಥಾನ ಬಿಟ್ಟು ಪಾಯಿಂಟ್ ಇರ್ತದೆ, 8 0ಗಳನ್ನ ನಾ ಇಲ್ಲಿ ಬರ್ಕೋಬೇಕು. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು? ಈ ಲೆಕ್ಕವನ್ನ ಬಿಡಿಸ್ಬೇಕು. ಹಾಗಾದ್ರೆ ಮೊದಲನೇದಾಗಿ ಈ ಸಂಖ್ಯೆಯನ್ನ ಬರೆದುಕೊಳ್ಳೋಣ. ನೋಡಿ, ಪ್ರಶ್ನೆ ಎಷ್ಟಿದೆ? 20.0925. ಹೌದಾ? ಹಾಗಾದ್ರೆ ನೋಡಿ, ಮೇಲೆ ಇರುವಂತ ಸಂಖ್ಯೆ 20.0925 ಇದನ್ನ ಮೇಲೆ ಬರ್ಕೋಬೇಕು. 20.0925. ಹೌದಾ? ಈಗ ನೋಡಿ, ಕೆಳಗಡೆ 1 ಬರ್ಕೋಬೇಕು. 1 2 3 4 ಸ್ಥಾನ ಬಿಟ್ಟು ಏನಿದೆ? ಪಾಯಿಂಟ್ ಇದೆ. ಅಂದ್ರೆ ಕೆಳಗಡೆ ನಾ ಏನ್ ಮಾಡ್ಕೋಬೇಕು? 4 0ಗಳನ್ನ ಬರ್ಕೋಬೇಕು. 1 2 3 4. ಹೌದಾ? 1 2 3 4. 1 2 3 4 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹೌದಾ? ಈಗ ಏನ್ ಮಾಡ್ಬೇಕು? ಈಗ ನಾವು ಏನ್ ಮಾಡಿದ್ದೇವೆ? ಭಿನ್ನ ರಾಶಿಯಲ್ಲಿ ಬರ್ದಿದ್ದೇವೆ. ಹಾಗಾದ್ರೆ ಇವು ಏನಾಗಿದ್ದಾವೆ? ಬಹಳ ದೊಡ್ಡ ಸಂಖ್ಯೆ ಆಗಿದ್ದಾವೆ. ಇವುಗಳನ್ನ ನಾ ಏನ್ ಮಾಡ್ಬೇಕು? ಕಟ್ತಾ ಹೊಡಿಬೇಕು, ಅಂದ್ರೆ ಭಾಗಿಸ್ಬೇಕು. ಹೌದಾ? ನೋಡಿ, ಈ ಸಂಖ್ಯೆಯ ಕೊನೆಯಲ್ಲಿ 5 ಇದೆ, ಈ ಸಂಖ್ಯೆಯ ಕೊನೆಯಲ್ಲಿ 0 ಇದೆ ಅಂದಾಗ ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದಾಗ ಆ ಸಂಖ್ಯೆ ಏನಾಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದೆ. ಎಷ್ಟರಿಂದ ಭಾಗ ಹೋಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದೆ. ಹಾಗಾದ್ರೆ ಇದನ್ನ 5ರಿಂದ ಭಾಗಿಸೋಣ. ಇಲ್ಲಿ ಎಷ್ಟಿದೆ? 20. 5 ಎಷ್ಟಲೇ 20? 5 4ಲೇ 20. ಆಮೇಲೆ 0 ಇದೆ, 0 ಹಚ್ಚಿ. ಹೌದಾ? ಆಮೇಲೆ ಇಲ್ಲಿ ಎಷ್ಟಿದೆ? 9. ಈಗ ನಾವು ಎಷ್ಟರಲ್ಲೇ ಭಾಗಿಸ್ತಾ ಇದ್ದೀವಿ? 5ರಲ್ಲೇ ಭಾಗಿಸ್ತಾ ಇದ್ದೀವಿ. 5 1ಲೇ 5. 9ರಲ್ಲಿ 5 ಕಳೆದ್ರೆ ಎಷ್ಟು ಹೋಯ್ತು? 4 ಉಳಿತು. 42 ಆಯ್ತು. ಹಾಗಾದ್ರೆ 5ರ ಮಗ್ಗಿಯಲ್ಲಿ 42 ಇಲ್ಲ, 5 8ಲೇ 40. 2 ಉಳಿತು, 25 ಆಯ್ತು. 5 5ಲೇ 25. 5 5ಲೇ 25. ಈಗ ನೋಡಿ, ಇದನ್ನ 5ರಲ್ಲೇ ಭಾಗಿಸಿದಾಗ ಅಂದ್ರೆ ಇದನ್ನು 5ರಲ್ಲೇ ಭಾಗಿಸ್ಬೇಕು. ಹೌದಾ? ಹಾಗಾದ್ರೆ ಎಷ್ಟು ಆಗ್ತಾ ಇದೆ? 5 2ಲೇ 10. ಹಾಗಾದ್ರೆ ಮುಂದಿನ ಅಷ್ಟು ಏನಾಗ್ತಾ ಇದ್ದೇವೆ? 0 0 0
ಆಗ್ತಾ ಇದಾವೆ. ಹೌದಾ? ಈಗ ನೋಡಿ ಮತ್ತೆ ಇಲ್ಲೂ 0 ಇದೆ, ಇಲ್ಲೂ 5 ಇದೆ. ಇದನ್ನು ಮತ್ತೊಳ್ಳಿ ಏನ್ ಮಾಡ್ಬೋದು? ಮತ್ತೊಳ್ಳಿ 5ರಲ್ಲೇ ಭಾಗಿಸಬಹುದು. ಹಾಗಾದ್ರೆ ಎಷ್ಟು ಆಗ್ತಾ ಇದೆ ನೋಡಿ, ಇಲ್ಲಿ 40 ಇದೆ. ಹೌದಾ? 5 ಎಷ್ಟಲೇ 40, 5 ಎಂಟ್ಲೆ 45. ಒಂದಿದೆ, 1 ಅನ್ನೋದು 5ಕ್ಕಿಂತ ಸಾಂದು ಹತ್ತೋದಿಲ್ಲ. ಅದಕ್ಕಾಗಿ ಅದನ್ನ ಏನು ಮಾಡ್ಕೋಬೇಕು? 0 ಕೊಟ್ಕೋಬೇಕು. ಈಗ ಎಷ್ಟಾಯ್ತು? 18 ಆಯ್ತು. 5ರ ಮಗ್ಗಿಯಲ್ಲಿ 18 ಎಲ್ಲ 5 3ಲೆ 15, 3 ಉಳಿತು. ಹೌದಾ? 35 ಆಯ್ತು. 5 7ಲೆ 35. ಈಗ ನೋಡಿ 5 ಎಷ್ಟಲೇ ಬರ್ತಾ ಇದೆ? 5 4ಲೆ 20, ಮುಂದೆ 0 0. ಹಾಗಾದ್ರೆ ಎಷ್ಟಾಯ್ತು? 8037. ಇಲ್ಲಿ ಕೆಳಗೆ ಎಷ್ಟಾಯ್ತು? 400 ಆಯ್ತು. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬಂತು? 8037 ಡಿವೈಡೆಡ್ ಬೈ 400 ಬಂತು. ಹೌದಾ? ಇನ್ನು ಇವೆರಡು ಸಂಖ್ಯೆಗಳು ಕೂಡ ಒಂದೇ ಮಗ್ಗಿಯಲ್ಲಿ ಭಾಗ ಹೋಗೋದಿಲ್ಲ. ಯಾಕಂದ್ರೆ ಇಲ್ಲಿ ಬೆಸ ಸಂಖ್ಯೆ 7 ಇದೆ, ಇಲ್ಲಿ ಎಷ್ಟಿದೆ? 0 ಇದೆ. ಹೌದಾ? ಇಷ್ಟು ಈ ಪ್ರಶ್ನೆಯ ಉತ್ತರವಾಗಿದೆ. ಅಂದ್ರೆ ಎಷ್ಟಾಯ್ತು? 8037 400 ಅಂಶ ಉತ್ತರ ಬಂದಿದೆ ಅಂತೇಳಿ ನಾವು ಈ ಲೆಕ್ಕದ ಉತ್ತರವನ್ನ ಬಿಡಿಸಿದ್ದೇವೆ. ಈ ರೀತಿಯಾಗಿ ನಾವು ಬಿಡಿಸಬೇಕು. ಈಗೇನಾಯ್ತು? ದಶಮಾಂಶ ಇದ್ದದ್ದು ಭಿನ್ನರಾಶಿ ಆಯಿತು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಹೌದಾ? ಥ್ಯಾಂಕ್ ಯು.